ಹಿಂದೂ ಪರ ಹೋರಾಟಗಾರರು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ, ನಮ್ಮ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ಹಂಗಂತ ಹೇಳೋರೆ ಬ್ರಹ್ಮಚರ್ಯ ತಗೊಂಡ್ಬಿಟ್ರೆ ಕತೆ ಹಿಂಗೆ. ಭಾರತದ ರಾಜಕಾರಣಕ್ಕೆ ಬಂದರೆ ಮೋದಿ ನಂತರ ಏನು ಅಂತ. ಮೋದಿಯಿಂದನೇ ಭಾರತ ಹಿಂದುತ್ವ ಉಳಿಯುತ್ತಾ? ರಾಜಕೀಯದಿಂದ ಹಿಂದುತ್ವ ಉಳಿಯುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ರಾಜಕೀಯ ಬೇಡವಾ? ಖಂಡಿತ ಬೇಕು. ನಮ್ಮ ಹತ್ರ ಮೋದಿಯ ನಂತರದ ನಾಯಕರಿದ್ದಾರೆ, ಇಲ್ಲ ಅಂತ ಅನ್ಕೋಬೇಡಿ. ಅವರನ್ನೇ ಬ್ಯಾನ್ ಮಾಡಬೇಕು ಅಂತ ಓಡಾಡ್ತಾರಲ್ಲ. ನಮ್ಮ ಅಪ್ಪನಾಳೆ ನೀವಲ್ಲ, ನಿಮ್ಮ ಅಪ್ಪ ಬಂದರೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಪ್ರತಿ ಸಾರಿ ಬಂದಾಗಲೂ ಕೂಡ ಒಂದಷ್ಟು ಆತಂಕಗಳು ಶುರುವಾಗುತ್ತೆ. ಕೇಸ್ಗಳು ಬೀಳ್ತವೆ, ಹೊಡೆತಗಳು ಬೀಳ್ತವೆ. ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ. ತ್ಯಾಗ ಮತ್ತು ಸಮರ್ಪಣೆಗೆ ನೀವು ಸಿದ್ಧರಿದ್ದೀರಾ? ಬನ್ನಿ, ಸಮಾಜ ನಿಮ್ಮಿಂದ ಬೆನ್ನಿಂದ ಎದ್ದೇ ಇರುತ್ತೆ. ತೇಜೋವಧೆ ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನು ಆವರಿಸುತ್ತೆ. ಅದಕ್ಕೆ ರೆಡಿಯಾಗಿರೋರು ಬನ್ನಿ. ಅದಕ್ಕೆ ರೆಡಿಯಾಗಿರೋರು ಮಾತ್ರ ಬನ್ನಿ. ಅಲ್ಲ, ಈಗೇನಂದರೆ ನಮ್ಮ ಒಂದಷ್ಟು ಹೋರಾಟಗಾರರು, ಹಿಂದೂ ಪರ ಹೋರಾಟಗಾರರು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ, ನಮ್ಮ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ಹಂಗಂತ ಹೇಳೋರೆ ಬ್ರಹ್ಮಚರ್ಯ ತಗೊಂಡ್ಬಿಟ್ರೆ ಕತೆ ಹಿಂಗೆ ಅಂತ. ನೀವು ನನಗೆ ಪ್ರಶ್ನೆ ಮಾಡ್ತೀರಿ. ನೋಡಿ, ನಾವು ಸಾಮಾನ್ಯ ಜನರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದೀವಿ. ನಾವು ಹೋರಾಟಗಾರರು ಅದನ್ನು ನೋಡಿ, ಒಬ್ಬ ಗುರು ಪೊಲೀಸ್ ಆಗಬೇಕು ಅಂತ ಹೇಳ್ತಾನೆ. ಹಂಗಂತ ನೀನೇ ಪೊಲೀಸ್ ಆಗು ಅಂದ್ಬಿಟ್ರೆ? ಒಬ್ಬ ಗುರು ನೀನು ಸೈಂಟಿಸ್ಟ್ ಆಗು ಅಂತ, ನೀನೇ ಸೈಂಟಿಸ್ಟ್ ಆಗು ಅಂದ. ಒಬ್ಬ ಗುರು ಸ್ಥಾನದಲ್ಲಿರೋನು ಹೇಳ್ತಾನೆ ನೀನು ಈಗಲ್ಲ, ಈಗ ನಡಿ ಅಂತ. ಹಂಗಂತ ಎಲ್ಲವೂ ನಾವೇ ಆಗ್ಲಿಕ್ಕಾಗಲ್ಲ. ನಾವು ಸಮಾಜ ನಮ್ಮನ್ನೀಗ ಹೋರಾಟಗಾರ ಅಂತ ಗುರುತಿಸಿದೆ, ಹೋರಾಟಗಾರ ಅಂತ ಕರೆದಿದೆ. ಹಾಗಾಗಿ ಹೋರಾಟಗಾರ ಹೇಳುವುದು ನೀವ್ ಹೇಗಿರ್ಬೇಕು ಅಂತ. ಅದನ್ನೆಲ್ಲವನ್ನು ನಾನೇ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರೂ ನಿಮ್ಮನ್ನೇ ಇನ್ಸ್ಪೈರ್ ಆಗ್ತೊಂಡು ಎಲ್ಲ ಬ್ರಹ್ಮಚಾರಿಗಳಾಗ್ಬಿಟ್ರೆ ಹಂಗಾಗೋದಿಲ್ಲ. ಅದಾಗೋದು ಇಲ್ಲ. ಎಲ್ಲರೂ ಹೋರಾಟಗಾರರಾಗಕ್ಕೆ ಆಗಲ್ಲ. ಹೋರಾಟಗಾರರು ಉಳ್ಕೋಬೇಕು. ಈಗ ಇದನ್ನು ಹೇಳ್ಬೇಕು, ಸಮಾಜವನ್ನು ಸರಿದಾರಿಗೆ ತರುವ ಮತ್ತು ಸಮಾಜವನ್ನು ಜಾಗೃತ ಮಾಡುವ ಕೆಲಸ ನಮ್ದಿದೆ, ನಾವು ಮಾಡ್ತೀವಿ. ಸಂಸಾರ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಬೆಳೆ ಅಲ್ಲ. ಬೆಳೆಗೂ ಬೇಲಿಗೂ ವ್ಯತ್ಯಾಸ ಇದೆ. ಓಕೆ. ಬೇಲಿಯೂ ಬೆಳೆ ಆಗಿಬಿಟ್ರೆ ಬೆಳೆಯನ್ನು ರಕ್ಷಿಸೋದು ಇರಲ್ಲ ಅಂತ. ಅದು ಬಂದು ಬೆಳೆಲೆ ಬೇಲಿ ಕಟ್ಟಕ್ಕಾಗತ್ತಾ ಹೇಳಿ? ಖಂಡಿತ ಬೇಲಿ ಕಟ್ಟಬೇಕು. ಮುಳ್ಳಿಗೂ ನೀನು ಬೆಲೆ ಆಗು ಅಂದ್ಬಿಟ್ರೆ, ಬೆಳೆ ಆಗು ಅಂದ್ರೆ ಬೆಳೆ ಉಳಿಸೋರು ಯಾರು? ಬೆಳೆ ಉಳಿಸೋರು ಯಾರು ಅಲ್ವಾ? ನಾವು ಹೇಳೋದು ಹಿಂದೂಗಳ ರಕ್ಷಣೆಗೆ ನಾನು ಹಿಂದುವಾಗಿಯೇ ಉಳಿಬೇಕಾ ಅಥವಾ ಹಿಂದುತ್ವದ ರಕ್ಷಣೆಗೆ ಸೈನಿಕನಾಗಬೇಕಾ? ನಾನು ಹೇಳೋದು ಏನೋ ಇದು ಹಿಂದುತ್ವನ, ಹಿಂದೂ ಧರ್ಮ ಇದೇನಾ ಹೇಳಿದ್ದು? ಬೆಳೆ ನನ್ನನ್ನು ರಕ್ಷಿಸುತ್ತೆ, ಮುಳ್ಳು ನನ್ನನ್ನು ಶಿಕ್ಷಿಸುತ್ತೆ. ಆದರೆ ಅದೇ ಮುಳ್ಳು ಆ ಬೆಳೆಯನ್ನು ರಕ್ಷಿಸುತ್ತೆ. ನಿನ್ನನ್ನು ರಕ್ಷಿಸುವ ಬೆಳೆಯನ್ನು ರಕ್ಷಿಸುವುದು ಮುಳ್ಳಿನ ಕೆಲಸ. ನಾನು ಮಾಡ್ತಾ ಇರೋದು ಮುಳ್ಳಿನ ಕೆಲಸ. ನನಗೆ ಮತ್ತೆ ಬಂದು ನೀನು ಬೆಳೆಯಾಗು ಅಂತ ಹೇಳಬೇಡಿ. ಬೆಳೆ ಉಳಿಸುವುದು ನನ್ನ ಮುಳ್ಳಿನ ಕರ್ತವ್ಯ. ನಾನು ಮುಳ್ಳಪ್ಪ, ನಾನು ಒಪ್ಕೊತೀನಿ. ನಾನು ಹೀಗೆ ಇರಬೇಕು ಅಂತ ನನಗೆ ಸಿದ್ಧಾಂತ ಇದೆ. ನಾನೊಂದು ಸಿದ್ಧಾಂತವನ್ನು ಹಾಕ್ಕೊಂಡಿದ್ದೀನಿ. ನಾನು ಆ ರೀತಿ ಬದುಕ್ತೀನಿ. ಹಂಗಂತ ಹೇಳ್ಬಿಟ್ಟು ಎಲ್ಲರೂ ಹಿಂಗೆ ಆಗ್ಬೇಕಾ? ಖಂಡಿತ ಇಲ್ಲ. ಯಾರು ಬೇಲಿಯೋ ಅವರು ಬೇಲಿ ಕೆಲಸ ಮಾಡಿ, ಯಾರು ಬೆಳೆಯೋ ನೀವು ಬೆಳೆ ಕೆಲಸ ಮಾಡಿ. ಖಂಡಿತ ಅಷ್ಟೇ. ಈಗ ಭಾರತದ ರಾಜಕಾರಣಕ್ಕೆ ಬಂದರೆ ಮೋದಿ ನಂತರ ಏನು ಅಂತ. ನಾನು ರಾಜಕೀಯಕ್ಕೆ ಇಲ್ವೇ ಇಲ್ಲ. ಮೋದಿಯಿಂದನೇ ಭಾರತ ಹಿಂದುತ್ವ ಉಳಿಯುತ್ತಾ? ಖಂಡಿತ ಇಲ್ಲ. ಖಂಡಿತವಾಗಿಯೂ ಇಲ್ಲ. ರಾಜಕೀಯದಿಂದ ಹಿಂದುತ್ವ ಉಳಿಯುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ರಾಜಕೀಯ ಬೇಡವಾ? ಖಂಡಿತ ಬೇಕು. ಬೇಕು, ಮೋದಿ ಬೇಕು. ಆದ್ರೆ ಮೋದಿಯಿಂದಲೇ ರಾಷ್ಟ್ರವ? ಖಂಡಿತ ಇಲ್ಲ. ಯಾಕೆಂದ್ರೆ ಮೋದಿ ನಂತರ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ. ಮೋದಿ ನಂತರ ಮತ್ತು ರಾಷ್ಟ್ರ ಉಳಿಬೇಕು ಅಂತ ಅಂದ್ರೆ ಅಲ್ಲಿ ರಾಷ್ಟ್ರೀಯತೆಯನ್ನು ಹೊಂದುವ ಯುವಕರು ಬೇಕಾಗಿದ್ದಾರೆ. ಆ ಯುವಕರು ಒಬ್ಬ ನಾಯಕನನ್ನು ಆರಿಸಿ ಕಳಿಸ್ತಾರೆ. ಮೋದಿಯನ್ನು ಆರಿಸಿ ಕಳಿಸಿದ್ದು ನನ್ನ ದೇಶದ ರಾಷ್ಟ್ರೀಯತೆಯನ್ನು ಉಳ್ಳ ನಾಯಕರುಗಳೆಲ್ಲ ಅವತ್ತಿನ ಹೋರಾಟದ ಫಲ. ಇವತ್ತು ಮೋದಿ ಬಂದು ನಿಂತಿದ್ದಾರೆ ಅಂತ ನನ್ನ ಪೂರ್ವಿಕರಂತೆ ನಾವು ಕೂಡ ಹೋರಾಟ ಮಾಡಿ ಮತ್ತೊಬ್ಬ ನಾಯಕನನ್ನು ಅಲ್ಲಿ ತಗೊಂಡೋಗಿ ಕೂರಿಸೋಣ, ಹೋರಾಟ ಮಾಡೋಣ. ಮೋದಿಯ ನಂತರದ ಒಬ್ಬ ನಾಯಕನನ್ನ ಕೊಡುವ ಜವಾಬ್ದಾರಿ ನಮ್ದೇ ತಾನೆ, ಕೊಡೋಣ. ಅಂದ್ರೆ ಭಾರತವೇ ಬಂಜೆ ಇಲ್ಲ ಅಂತ ಹೇಳ್ತೀರಿ? ಖಂಡಿತ. ನೀವು ಒಬ್ಬ ಮೋದಿಗೆ ಹೀಗೆ ಆದ್ರೆ ಅಂತಹ 100 ಮೋದಿಗಳನ್ನ ಇವತ್ತು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ನಿರ್ಮಾಣ ಮಾಡಿದೆ. 2014 ಹಿಂದೆ ಮೋದಿ ಯಾರಿಗಾರು ಗೊತ್ತಿತ್ತಾ? ಹೌದಲ್ಲ? ಬರ್ಬೋದು, ತಾಡಿ ಇದ್ದಾರೆ ನಮ್ಮ ಹತ್ರ. ಮೋದಿಯ ನಂತರದ ನಾಯಕರಿದ್ದಾರೆ, ಇಲ್ಲ ಅಂತ ಅನ್ಕೋಬೇಡಿ. ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ.
ಮೋದಿಯ ನಂತರದ ನಾಯಕರು ನಮ್ಮಲ್ಲಿಲ್ಲ ಅಂತ ಅಲ್ಲ, ರಾಷ್ಟ್ರಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡುವಂಥ ಮತ್ತೊಬ್ಬ ನಾಯಕನನ್ನು ನೋಡಿ. ಅಟಲ್ ಅವರ ನಂತರ ಮೋದಿಯನ್ನು ಕೊಟ್ಟದ್ದು ಸಂಘವೇ. ಸಂಘ, ಹೌದು, ಅಟಲ್ ಅವರನ್ನು ಕೊಟ್ಟಿದ್ದು ಸಂಘವೇ. ಸಂಘವೇ. ವಾಜಪೇಯಿ ಅವರನ್ನು ಕೊಟ್ಟಿದ್ದ್ಯಾರು? ಸಂಘವೇ. ಮೋದಿ ಅವರನ್ನು ಕೊಟ್ಟಿದ್ದ್ಯಾರು? ಸಂಘವೇ. ಹಾಗೆ ಸಂಘ ಅಂದ್ರೆ ಯಾರು? ರಾಷ್ಟ್ರ, ಸ್ವಯಂ ಸೇವಕರು. ಯಾರಿಗೆ ಸ್ವಯಂ ಸೇವಕರು? ರಾಷ್ಟ್ರಕ್ಕಾಗಿ ಸ್ವಯಂ ಸೇವಕರು. ಅಲ್ಲ, ನಮ್ಮ ಮನೆಗೆ ಸ್ವಯಂ ಸೇವಕರು ಅಲ್ವಲ್ಲ. ಅಲ್ಲ, ಅವರನ್ನೇ ಬ್ಯಾನ್ ಮಾಡ್ಬೇಕು ಅಂತ ಓಡಾಡ್ತಾರಲ್ಲ, ಅದಕ್ಕೆ ಬ್ಯಾನ್ ಮಾಡೋದಕ್ಕೆ ಹೆಂಗ್ ಸಾಧ್ಯ? ಬ್ಯಾನ್ ಮಾಡಬೇಕು ಅಂತಂದ್ರೆ ಈ ದೇಶದ ಪ್ರಜೆಗಳನ್ನು ಬ್ಯಾನ್ ಮಾಡಬೇಕು. ಸಂಘ ಯಾವುದೋ ಸಂಸ್ಥೆ ಅಲ್ಲ, ಸಂಘ ನನ್ನ ಮನೆ, ಓಕೆ, ಸಂಘ ನಾನು, ನಾನೇ ಸ್ವಯಂ ಸೇವಕ. ರಾಷ್ಟ್ರಕ್ಕಾಗಿ ಮಿಡಿಯುವ ಪ್ರತಿಯೊಬ್ಬನೂ ಸ್ವಯಂ ಸೇವಕ. ನೀವು ನನ್ನನ್ನು ಹೆಂಗ್ ನಿರ್ಬಂಧಿಸ್ತೀರಿ? ಯಾವುದೋ ಒಂದು ಸಂಸ್ಥೆ ಆದರೆ, PFI ಥರ ಒಂದು ಸಂಸ್ಥೆ ಆದರೆ ನಿನ್ನ ಸಂಸ್ಥೆ ಕ್ಲೋಸ್ ಮಾಡ್ತೀನಿ ಅನ್ಬೋದು. ಸಂಘ ಪ್ರತಿ ಮನೆಗಳಲ್ಲಿದೆ, ಪ್ರತಿ ಮನಗಳಲ್ಲಿದೆ. ನನ್ನನ್ನು ಬಂಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಬಂಧಿಸುವುದು ಅಂದರೆ ಅದರ ಅರ್ಥಾತ್ ಪ್ರತಿಯೊಬ್ಬ ಪ್ರಜೆಯನ್ನೂ ಬಂಧಿಸುವುದು, ಸಂಘ ಬಂಧಿಸುವುದು ಅಂತ ಅಂದರೆ ಪ್ರತಿಯೊಬ್ಬ ಸ್ವಯಂ ಸೇವಕನನ್ನು ಬಂಧಿಸುವುದು. ಅದು ನಮ್ಮ ಅಪ್ಪನ ನೀವಲ್ಲ, ನಿಮ್ಮ ಅಪ್ಪ ಬಂದರೂ ಸಾಧ್ಯ ಇಲ್ಲ, ಅದು ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಮೋದಿ ಒಬ್ಬರಲ್ಲ, ಮೋದಿ ಅಂತವ್ರು ಸಾವಿರಾರು ಜನ ಸ್ವಯಂ ಸೇವಕರು ಇದ್ದಾರೆ. ಮೋದಿ ಅಂತವ್ರು ಮತ್ತೆ ಬರ್ತಾರೆ, ಇದಾರೆ ನಮ್ಮ ಹತ್ರ. ಅದು ಈಗ ಯಾಕೆ ಚಿಂತೆ ಮಾಡೋಣ? ಮೋದಿಯವರ ಕಾಲಾವಧಿ ಇದೆ, ಮೋದಿಯವರ ಕಾಲಾವಧಿ ಮುಗಿದಿಲ್ಲ. ನೋಡಿ, ಅವತ್ತು ಯಾರು ಚಿಂತೆ ಮಾಡಲಿಲ್ಲ ಮಹಾರಾಣಾ ಪ್ರತಾಪರ ನಂತರ ಯಾರು ಅಂತ, ಶಿವಾಜಿ ನಂತರ ಯಾರು ಅಂತ. ಇಲ್ಲ, ಬಂದಿದೆ ಅಲ್ಲ, ಕಾಲ ಬಂದಂತೆ ಬಂದಿದೆ ನಮ್ಮಲ್ಲಿ. ಅದೇ ಹೇಳದ್ನಲ್ಲ, ಭಾರತಾಂಬೆ ಬಂಜೆಯಲ್ಲ, ಆಕೆಯ ಗರ್ಭದಲ್ಲಿ ರಾಷ್ಟ್ರೀಯತೆಯ ಮನೋಭಾವವನ್ನು ಇಟ್ಟುಕೊಂಡಂತವ್ರು ಜನಿಸ್ತಾರೆ ಕೂಡ. ಭಾರತಾಂಬೆ ಅಂದ್ರೆ ಯಾರು? ಈ ದೇಶದ ಪ್ರತಿಯೊಬ್ಬ ಮಹಿಳೆಯು ಭಾರತಾಂಬೆಯೇ. ಆಕೆಯ ಗರ್ಭದಲ್ಲಿ ಭಾರತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ಸಮರ್ಥ ನಾಯಕನೊಬ್ಬ ಹುಟ್ಟೇ ಹುಡ್ತಾನೆ. ಮೋದಿ ನಂತರ ಮತ್ತೊಬ್ಬ ಬಂದೇ ಬರ್ತಾನೆ. ಆಯಿತು, ಮೋದಿ ವಿಚಾರದ ಜೊತೆಗೆ ಈಗ ಸಾಮಾನ್ಯ ಕಾರ್ಯಕರ್ತರ ರಕ್ಷಣೆ ವಿಚಾರವಾಗಿ ಒಂದಷ್ಟು ಗೊಂದಲಗಳಿದ್ದಾವೆ, ಒಂದಷ್ಟು ಭಯ ಆತಂಕಗಳಿದ್ದಾವೆ. ಅವ್ರಿಗೆ ಏನು ಕಿವಿ ಮತ್ತೆ? ಯಾಕೆಂದ್ರೆ ತುಂಬ ಆತಂಕದಲ್ಲಿದ್ದಾರೆ ತುಂಬ ಕಾರ್ಯಕರ್ತರು. ತುಂಬ ಯಾಕೆಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಪ್ರತಿ ಸಾರಿ ಬಂದಾಗಲೂ ಕೂಡ ಒಂದಷ್ಟು ಆತಂಕಗಳು ಶುರುವಾಗುತ್ತೆ. ಕೇಸ್ಗಳು ಬೀಳ್ತವೆ, ಹೊಡೆತಗಳು ಬೀಳ್ತವೆ. ಖಂಡಿತ. ಸಂವಿಧಾನವನ್ನು ಓದ್ಕೊಳ್ಳಿ, ಕಾನೂನುಗಳನ್ನು ಓದ್ಕೊಳ್ಳಿ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ. ಯಾರೋ ಬರ್ತಾರೆ ನಿಮ್ಮನ್ನು ಕಾಪಾಡ್ತಾರೆ ಅಂತ ಇಲ್ಲಿಗೆ ಬರಬೇಡಿ. ಯಾರೂ ಬರಲ್ಲ, ಒಬ್ಬನೇ ಸಿಗೋದು, ಹೊಡೆತ ತಿನ್ಬೇಕಾದ್ರೆ ಒಬ್ಬನೇ ಇರ್ತಾನೆ. ನಾನು ಹೇಳೋದು, ಯಾರೋ ನಮ್ಮನ್ನು ಕಾಪಾಡ್ತಾರೆ ಅಂತ ಇಲ್ಲಿಗೆ ಬರಬೇಡಿ. ಯಾಕೆ ಬರ್ತೀರಿ? ಯಾಕೆ ಕಾಪಾಡ್ಬೇಕು ನಿಮ್ಮನ್ನ? ನೀವು ರಾಷ್ಟ್ರಕ್ಕಾಗಿ ಬರ್ತಾ ಇದ್ದೀರಿ, ಮತ್ತೆ ನಿಮಗೆ ಇನ್ನೊಬ್ಬ ಯಾರೋ ಬೇಕು ಅಂತ ಅಂದ್ರೆ ನನ್ನನ್ನು ನಾನು ಅರ್ಪಿಸಿಕೊಳ್ತೇನೆ. ನನಗೇನೇ ಆದರೂ ಕೂಡ ಭಾರತಕ್ಕಾಗಿ ನಾನು ಬದುಕ್ತೀನಿ, ಭಾರತೀಯತೆಗಾಗಿ ನಾನು ಬದುಕ್ತೀನಿ, ರಾಷ್ಟ್ರೀಯತೆಗಾಗಿ ನಾನು ಬದುಕ್ತೀನಿ ಅನ್ನೋಂಗಿದ್ರೆ ಬನ್ನಿ. ಇಲ್ವಾ, ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡಿ, ಹಿಂದೆ ನಿಂತು ಬಿಡಿ. ಮುಂದಕ್ಕೆ ಬಂದ್ಬಿಟ್ಟು ನಂಗೆ ಯಾರೂ ಬರಲಿಲ್ಲ ಅನ್ಬೇಡಿ. ಯಾಕೆಂತಂದ್ರೆ ನಿಮ್ಮನ್ನು ಯಾರು ಕೈ ಹಿಡಿದು ಕರ್ಕೊಬಂದು ಇಲ್ಲಿ ಹೋರಾಟ ಮಾಡಿಸೋದಕ್ಕೆ ನಾವುಗಳು ರೆಡಿ ಇಲ್ಲ, ಸಾಧ್ಯನೂ ಇಲ್ಲ. ನಿಮ್ಮನ್ನು ಕೈ ಹಿಡಿದು ಕರ್ಕೊಬಂದು ನಿಮ್ಗೇನೋ ನಾವು ಏನಾದರೂ ನಾವು ನಿಮ್ಮಿಂದಿದ್ದೀವಿ, ನಿಮಗೆ ನಾವು ಬೆನ್ನೆಲುಬಾಗಿರ್ತೀವಿ, ಈ ರೀತಿ ಹೇಳಿ ನಿಮ್ಮನ್ನು ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ರಾಷ್ಟ್ರಕ್ಕೂ ಇಲ್ಲ, ಯಾಕೆಂದರೆ ನನಗೂ ಇಲ್ಲ. ನಾನು ಓಪನ್ನಾಗಿ ಹೇಳ್ತೀನಿ, ತ್ಯಾಗ ಮಾಡೋದಕ್ಕಾಗತ್ತಾ ಬನ್ನಿ, ನಿಮ್ಮನ್ನು ನೀವು ಸಮರ್ಪಿಸ್ಕೊಳ್ಳೋಕ್ಕಾಗತ್ತಾ ಬನ್ನಿ, ಸಮಾಜ ನಿಮ್ಮಿಂದೆ ನಿಲ್ಲುತ್ತೆ. ಒಬ್ಬ ಸಾಮಾನ್ಯ ಚಾಲಕನನ್ನು ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾಯಕನನ್ನಾಗಿ ಮಾಡಿದ ಸಮಾಜ ನಿಮ್ಮನ್ನು ಮಾಡಲ್ವಾ? ಖಂಡಿತ ಮಾಡುತ್ತೆ ಅಲ್ವಾ? ಖಂಡಿತ. ಒಬ್ಬ ಸಾಮಾನ್ಯ ಚಾಯ್ ವಾಲವನನ್ನ ಈ ದೇಶದ ಪ್ರಧಾನಿ ಮಾಡಿದ ಸಮಾಜ ನಿಮ್ಮನ್ನು ಮಾಡೋದಿಲ್ವಾ? ಮಾಡುತ್ತೆ. ಹಂಗಂತ ಯಾರ್ದೋ ಬೆಂಬಲ ಬೇಕು, ಯಾವುದೋ ಪಕ್ಷದ ಬೆಂಬಲ ಬೇಕು, ಯಾವುದೋ ಸಮಾಜದ ಬೆಂಬಲ ಬೇಕು, ಯಾವುದೋ ರಾಷ್ಟ್ರೀಯ ಪಕ್ಷದ ಬೆಂಬಲ ಬೇಕು. ಖಂಡಿತ ಇದನ್ನ ಇಟ್ಕೊಂಡು ಯಾರು ಬರಬೇಡಿ. ನಿಮ್ಮಲ್ಲಿ ರಾಷ್ಟ್ರೀಯತೆ ಇದೆಯಾ, ತ್ಯಾಗ ಮತ್ತು ಸಮರ್ಪಣೆಗೆ ನೀವು ಸಿದ್ಧರಿದ್ದೀರಾ, ಬನ್ನಿ. ಸಮಾಜ ನಿಮ್ಮಿಂದ ಬೆನ್ನಿಂದ ಇದ್ದೇ ಇರುತ್ತೆ. ನನಗೆ ಯಾರೋ ಬೆಂಬಲ ಕೊಡ್ತಾರೆ, ಯಾರೋ ನನ್ನನ್ನು ಎತ್ತುತ್ತಾರೆ, ನಾನು ಮೇಲೆ ನಿಲ್ತೀನಿ ಅಂತ ಬರಬೇಡಿ. ನಿಮ್ಮನ್ನು ಎತ್ತೋರು ಯಾರೂ ಇಲ್ಲ. ನಿಮಗೆ ನೀವೇ ಜಾಕ್ ಹಾಕಬೇಕು, ನಿಮಗೆ ನೀವೇ ಮೇಲೆ ಬರಬೇಕು. ನಿಮಗೆ ಯಾರೋ ಜಾಕ್ ಹಾಕರಿಲ್ಲ. ಖಂಡಿತ. ಬಟ್ ನಿಮಗೆ ಸಮಸ್ಯೆ ಆದಾಗ ಬೆನ್ನಿಗೆ ನಿಂತ್ಕೊಳ್ಳೋರು ಇದ್ದಾರೆ. ನನ್ನ ಯಾವತ್ತೂ ಸೂಲಿಬೆಲೆಯವ್ರು ನೀ ಕೆಲಸ ಮಾಡು ಅಂತ ಹೇಳಿಲ್ಲ. ಆದರೆ ಚಕ್ರವರ್ತಿ ಅಣ್ಣ ನಾನು ಇಂಥ ಕೆಲಸ ಮಾಡಿದಾಗ ಬಂದು ನಿಂತ್ಕೊಂಡ್ರು. ಸಮಾಜದ ಸ್ಪಂದನೆ ಅದು, ಸ್ಪಂದಿಸೋದು ಕೆಲಸ ಅಲ್ವಾ? ಹಾಗೆ ಬೆಂಬಲ ಸಿಗುತ್ತೆ ಅಂತ ಯಾರೂ ಬರಬೇಡಿ, ಇಲ್ಲೇನೋ ಸಿಗುತ್ತೆ ಅಂತ ಬರಬೇಡಿ. ಇಲ್ಲೆಲ್ಲವನ್ನೂ ಕಳೆದುಕೊಳ್ಬೇಕಾಗತ್ತೆ. ಯಾವ ಮಟ್ಟಕ್ಕೆ ಅಂತ ಅಂದರೆ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬವೂ ಕಳೆದುಕೊಳ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಿರಲಿ. ನಾನು ಮಾತ್ರ ಕಳ್ಕೊತೀನ? ಖಂಡಿತ ಅಲ್ಲ, ನಿಮ್ಮ ಕುಟುಂಬವೂ ಕಳೆದುಕೊಳ್ಬೇಕಾಗತ್ತೆ. ಯಾವ ಮಟ್ಟಕ್ಕೆ ಅಂದರೆ
ಹಾಲು ಹಾಕಲು ಹೋದ ತಾಯಿ ಒಬ್ಬಳ ಮುಂದೆ ಆಕೆ ಓಲೆ ಹಾಕಿದ ಕಾರಣಕ್ಕೆ ಕೆರೆಹಳ್ಳಿ ಓಲೆ ಕೊಡಿಸೋದ್ನಾ ಅಂತ ಕೇಳಿದಾಗ ಆಕೆಯ ಮನಸ್ಸಿಗಾಗುವ ನೋವು ಅದು ನೀನು ಮಾತ್ರ ತ್ಯಾಗ ಮಾಡಿದ್ದಲ್ಲ, ನಿನ್ನ ತಾಯಿಯೂ ತ್ಯಾಗ ಮಾಡಬೇಕಾಗತ್ತೆ. ಹೊಸದೊಂದು ಪಂಚೆ ಹುಟ್ಟಿದ್ರೆ ಮಗ ತಂದು ಕೊಟ್ನ ಅಂತಕ್ಕೆ ಅಂದಾಗ ನೀನು ಮಾತ್ರ ಅಲ್ಲ, ನಿನ್ನ ತಂದೆಯೂ ಆ ನೋವನ್ನು ಅನುಭವಿಸ್ಬೇಕಾಗತ್ತೆ. ಒಂದು ಚಿನ್ನವನ್ನು ಹಾಕುವಂತಿಲ್ಲ, ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕುವಂತಿಲ್ಲ, ಓಹೋ ಫೋನ್ಪೇ ಗೂಗಲ್ ಪೇಯಿಂದ ತಂದು ಕೊಟ್ನ ಅಂತ ಅಂದಾಗ ನನಗೆ ಆ ಬಟ್ಟೆ ತೆಗೆದುಕೊಳ್ಳುವ ಶಕ್ತಿಯೂ ಇಲ್ವಾ ಅನ್ನುವ ನೋವನ್ನು ನಿನ್ನ ಕುಟುಂಬವೂ ಅನುಭವಿಸ್ಬೇಕಾಗತ್ತೆ. ಕೇವಲ ತೇಜೋವಧೆ ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನು ಆವರಿಸುತ್ತೆ. ಅದಕ್ಕೆ ರೆಡಿಯಾಗಿರೋರು ಬನ್ನಿ, ಅದಕ್ಕೆ ರೆಡಿಯಾಗಿರೋರು ಮಾತ್ರ ಬನ್ನಿ. ಯಾಕೆ ಅಂತ ಅಂದರೆ ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ಏನಂದರೆ ಭಾರತಾಂಬೆ ನನ್ನನ್ನು ಆರಿಸಿಕೊಂಡಾಗ ನಾನು ಹೋಗ್ತೀನಿ ಕೆಲಸ ಮಾಡ್ತೀನಿ. ಈ ಕೆಲಸಕ್ಕೆ ಭಾರತಾಂಬೆ ನನ್ನನ್ನು ಆರಿಸ್ಕೊಂಡಿದ್ದಾಳಲ್ಲ, ನಾನು ಹೋಗಿದ್ದೀನಿ, ನಾನು ಮಾಡ್ತಿದ್ದೀನಿ. ಯಾರೋ ನನಗೆ ಬೆಂಬಲ ಕೊಡಬೇಕು, ನನಗೆ ಬೆಂಬಲ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಹೋಗಲ್ಲ ಅನ್ನೋದಾದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಖಂಡಿತ ಅಲ್ವಾ? ನಾನು ಹೇಳೋದೇನೆಂದರೆ, ನನಗೆ ಚಕ್ರವರ್ತಿ ಅಣ್ಣ ಈ ಮಾತನ್ನ ಯಾವಾಗಲೂ ಹೇಳ್ತಾರೆ, ನಿನ್ನ ಕೈಲಿ ಅರ್ಪಣೆ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ, ಬಾ ಕೆಲಸ ಮಾಡು. ಬೆಂಬಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೋರಾಡ್ತೀನಿ ಮಾಡಬೇಡ, ಓಕೆ ಬರಲೇಬೇಡ. ಯಾಕೆಂದರೆ ಯಾರನ್ನು ನಂಬಿ ಬರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತ್ವ ಇನ್ನೊಂದಿಲ್ಲ. ನಿಮ್ಮನ್ನು ಎಲ್ಲಿ ಯಾರು ರಕ್ಷಣೆ ಮಾಡಲ್ಲ, ಬರಲ್ಲ, ನೀವು ನಿಂತ್ಕೋಬೇಕು. 2019 ಕೆಂಪೇಗೌಡರನ್ನು ನಿಂದಿಸಿದ ಅಂತ ಹೇಳಿ ಒಂದು ಸುಳ್ಳು ಆರೋಪವನ್ನು ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಲಾಗತ್ತೆ. ಹೌದು. ಅವರ ವಿರುದ್ಧ ದೂರು ಕೊಡಲಿಕ್ಕೆ ಪುಟ್ಟೇನಹಳ್ಳಿಯ ಠಾಣೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕುಳಿತುಕೊಳ್ತೀನಿ. ಒಂದು NC ಕೂಡ ಮಾಡಿಸ್ಲಿಕ್ಕಾಗಲ್ಲ. ಒಬ್ಬ ಕಾನ್ಸ್ಟೇಬಲ್ ಕೂಡ ನನಗೆ ಕೇರೆ ಮಾಡಲ್ಲ. 2019 ಹೌದು. ಅಂತಹ ವ್ಯಕ್ತಿಯೊಬ್ಬ ಇವತ್ತು ಒಂದು ಸ್ಟೇಷನ್ ಅಲ್ಲ, ಒಂದು ತಾಲೂಕಿಗೆ ಹೋಗ್ತೀನಿ ಅಂದರೆ ACP ಲೆವೆಲ್ನಲ್ಲಿ ಡಿಸ್ಕಷನ್ ಮಾಡಿ ಬಂದು ನನ್ನನ್ನು ತಡಿಲಾಗತ್ತೆ. ಒಂದು ಠಾಣೆ ಮುಂದೆ ಕೂತ್ಕೊಳ್ತೀನಿ ಅಂದರೆ ಅಲ್ಲಿಯ DYSP ಬಂದು ಯಾಕೆ ಹೋರಾಟ ಮಾಡ್ತಿದ್ದೀರಾ ಅಂತ ಕೇಳಲಾಗತ್ತೆ. ಕರೆಕ್ಟ್. ಹಾಗಾದರೆ ಯಾರೋ ಬೆಂಬಲ ಕೊಡ್ತಾರೆ ಅಂತ, ಅವತ್ತು ನನಗೆ ಯಾರೂ ಬೆಂಬಲ ಕೊಡಲಿಲ್ಲ ಅಂತ ನನ್ನ ಹೋರಾಟ ಆ ಕಾರಣಕ್ಕಾಗಿ ಆಗಬಾರ್ದು. ಇವತ್ತು ಬೆಂಬಲ ಸಿಗ್ತಿದೆ ಅನ್ನೋ ಕಾರಣಕ್ಕೋ, ಅಥವಾ ಇವತ್ತು ಸಿಗ್ತಿದೆ ಅನ್ನೋ ಕಾರಣಕ್ಕೂ ಹೋರಾಟ ಮಾಡಬಾರ್ದು, ಅವತ್ತು ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಹಿಂದಕ್ಕೂ ಸರಿಬಾರ್ದು. ಇದು ಸಮಾಜದ ಸ್ಪಂದನೆ ಅಷ್ಟೆ. ನನ್ನ ಕೆಲಸ ನಾನು ಮಾಡಬೇಕು. ಹಣ್ಣು ತಿಂತಾರೆ ಮತ್ತು ಹಾಕ್ತಾರೆ. ಆ ಬಿಸಾಕಿದ ಬೀಜದಲ್ಲೂ ಕೂಡ ಮತ್ತೆ ಹಣ್ಣು ಕೊಡುವ ಮರ ನೀನಾಗುವ ಕಲ್ಪನೆ ನಿನಗಿದ್ರೆ ಬಾ. ಈ ಅಡ್ಜಸ್ಟ್ಮೆಂಟ್ ಹೋರಾಟಗಾರಗಳನ್ನ ಮಾದರಿಯಾಗಿ ಇಟ್ಕೊಂಡು ಇಲ್ಲಿ ಬರಬಾರ್ದು. ಇದ್ದಾರೆ, ಎಲ್ಲ ಕಡೆಗೂ ಸಿಗ್ತಾರೆ. ಅದೇ ಬೆಳೆ ಜೊತೆ ಕಳೆ ಇದ್ದೇ ಇರುತ್ತೆ. ಒಳ್ಳೆ ಬೆಳೆ ಬೆಳೀತಾ ಇದೆ, ಜೊತೆ ಕಳೆ ಇದ್ದೇ ಇರುತ್ತೆ. ಹೌದು. ಕಳೆ ಬಗ್ಗೆ ನೀನು ಯಾಕೆ ಚಿಂತನೆ ಮಾಡ್ತೀಯಾ? ನಿನ್ನ ಬೇರನ್ನು ನೀನು ಬಲಿಷ್ಠಗೊಳಿಸು. ಕಳೆ ಸಾರವನ್ನು ತೆಗೆದುಕೊಳ್ಳೋದಕ್ಕಿಂತ ನೀನು ಹೆಚ್ಚಿನ ಸಾರವನ್ನು ತೆಗೆದುಕೋ. ನೀನು ಕಾಡಿನಲ್ಲಿರ್ತಕ್ಕಂಥ ಮರವಾಗು. ಯಾರೋ ಹಾಕಿದ ತೋಟದ ಮರ ಆಗುತ್ತೀನಿ ಅನ್ನೋದಾದರೆ ಬರಕ್ಕೆ ಹೋಗ್ಬೇಡ. ಕಾಡಿನಲ್ಲಿರೋ ಮರ ಆಗು, ಶಾಶ್ವತವಾಗ್ತೀಯ. ಇವತ್ತು ಮನೆ ಕಟ್ತೀವಿ ಅಂತಂದರೆ ಕಾಡಿಗೆ ಹೋಗಿ ಮರ ಆರಿಸ್ಕೊ ಬರ್ತಾರೆ, ತೋಟದ ಮರನಲ್ಲ ಅಲ್ವಾ? ಹಾಗೆ ಬಲಿಷ್ಠವಾಗಿ ಬೆಳಿಬೇಕು, ಬಲಿಷ್ಠವಾಗಿ ಉಳಿಬೇಕು. ನಿನ್ನ ದೂರದೃಷ್ಟಿ ಚೆನ್ನಾಗಿರಬೇಕು. ಅದೆಷ್ಟೇ ಮಾಡು, ನೀನು ಪ್ರಾಮಾಣಿಕನಾಗಿದ್ದರೆ, ನೀನು ಪಾರದರ್ಶಕವಾಗಿದ್ದರೆ, ನೀನು ನಿಷ್ಕಲ್ಮಶವಾಗಿ ಮತ್ತು ನಿಸ್ವಾರ್ಥವಾಗಿ ಹೋರಾಟ ಮಾಡಿದ್ರೆ ನಿನಗೆ ಬೇಕಾದ ಅಷ್ಟೂ ಸಂಪನ್ಮೂಲಗಳು ನೀನು ಮುಂದೆ ಬಂದು ನಿಲ್ತವೆ. ಖಂಡಿತವಾಗಿಯೂ ನಿಲ್ಲತ್ತೆ. ಹೌದು. ಆಮೇಲೆ ಆರೋಪಗಳಿಗೆ ಮತ್ತಾವುದೋ ತೇಜೋವಧೆಗಳಿಗೆ ಯಾವತ್ತೂ ನಾನು ಅದನ್ನೇ ಹೇಳ್ತೀನಿ, ಇದಕ್ಕೆಲ್ಲ ಬೆಲೆ ಕೊಟ್ಟು ನಾನು ಹೋರಾಟಕ್ಕೆ ಬರ್ತೀನಿ ಅನ್ನೋದಾದರೆ ಖಂಡಿತವಾಗಿಯೂ ಬರೋಕ್ಕೆ ಹೋಗ್ಬೇಡಿ. ತೇಜೋವಧೆಗಳು ಇದ್ದಿದ್ದೆ ಎಲ್ಲವನ್ನೂ ಅನುಭವಿಸೋದಲ್ಲ, ಹೊಡೆತಗಳನ್ನ ತಗೋಬೇಕಾಗ್ತದೆ, ತಗೊಂಡು ಶಿಲೆ ಆಗ್ಬೇಕಾಗ್ತದೆ. ಯಾಕೆ ಟೆನ್ಷನ್ ತಗೊಳ್ತೀರ? ಎಲ್ಲವನ್ನೂ ಬಿಟ್ಟು ಬಂದಾದ್ಮೇಲೆ ಮತ್ತೆ ಯಾವುದು, ಈಗ ಎಲ್ಲವನ್ನು ಬಿಟ್ಟೆ ತಾನೇ ಹೋರಾಟಕ್ಕೆ ಬಂದಿದ್ದೀನಿ. ಮತ್ತೆ ಅಲ್ಲೆಲ್ಲೋ ಏನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಏನೋ ನನ್ನ ತೇಜೋವಧೆ ಆಗೋಯ್ತು. ನಾನು ತೇಜೋವಧೆ ಮಾಡ್ಕೊಂಡು ನನಗೇನಾಗಬೇಕಾಯ್ತು?
ನೀನು ಮರ್ಯಾದೆ ಹೋಯ್ತು, ನನ್ನ ಮರ್ಯಾದೆ ಉಳಿಸ್ಕೊಂಡು ನಾನೇನು ಮಾಡಲಿ? ನಾನು ಹೋರಾಟ ಮಾಡ್ತಾ ಇರೋದು ನನ್ನ ಹೋರಾಟ ಮಾಡಬೇಕು ಅಷ್ಟೇ. ಅದಕ್ಕೆ ಜನರ ಬೆಂಬಲ ಇದೆಯಾ? ಇದ್ರೆ ಇರಲಿ, ಇಲ್ಲ ಅಂದ್ರೂ ಬೇಡ. ಹೋರಾಟ ಮಾಡ್ತಾ ಇರೋದು ಅಷ್ಟೇ. ಅಲ್ಲಪ್ಪ, ನಾನು ನಾಳೆ ಒಂದು ಗೋವಿನ ಗಾಡಿ ನಿಲ್ಲಿಸ್ಲಿಕ್ಕೆ ಜನರ ಬೆಂಬಲ ಇದ್ರೇನು ಇಲ್ಲ ಅಂದ್ರೇನು? ನನಗೆ ಸಾಮರ್ಥ್ಯ ಇದ್ರೆ ಸಾಕು. ಪುನೀತ್ ಕೆರೆಹಳ್ಳಿ ಅವರು ಸ್ವಂತ ಸಾಮರ್ಥ್ಯ ನಂಬ್ಕೊಂಡು ಅಷ್ಟೇ ಹೋರಾಟ ಮಾಡಬೇಕು. ಹಾಗಂತ ಪುನೀತ್ ಕೆರೆಹಳ್ಳಿಗೆ ಬೆಂಬಲ ಇಲ್ಲ ಅಂತ ಅಂದ್ರೆ ಇಲ್ಲ, ಖಂಡಿತ ಇರ್ತದೆ, ಖಂಡಿತವಾಗಿಯೂ ಇರುತ್ತೆ. ಹಾಗಂತ ಬೆಂಬಲ ಇದೆ ಅನ್ನೋ ಕಾರಣಕ್ಕಾಗಿಯೇ ಹೋರಾಟ ಮಾಡ್ತಾನ? ಖಂಡಿತ ಇಲ್ಲ. ನನ್ನ ಹೋರಾಟ ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿದೆ, ಸ್ವಾರ್ಥ ಇಲ್ಲದ ನಿಸ್ವಾರ್ಥ ಹೋರಾಟವಾಗಿದೆ, ಕಲ್ಮಶ ಇಲ್ಲದ ನಿಷ್ಕಲ್ಮಶ ಹೋರಾಟವಾಗಿದೆ. ಜನ ನನಗೆ ಬೆಂಬಲ ಕೊಟ್ಟಿದ್ದಾರೆ, ನಿಮಗೂ ಕೊಡ್ತಾರೆ. ಇದು ಉದಾಹರಣೆ. ನೀನ್ ರಾಜಕೀಯದ ಮಗನೇ ಆಗ್ಬೇಕಾಗಿಲ್ಲ. ಅವತ್ತು ಯಾರು ಬರ್ಲಿಲ್ಲಲ್ಲ ಮಂಜಣ್ಣ? ಹೌದು, ಅವತ್ತು ಯಾರು ಬಂದ್ರು ಸ್ಟೇಷನ್ ಹತ್ರ ಒಂದು FIR ಮಾಡ್ಸಕ್ಕೆ? ಯಾರು ಬರಲ್ಲ. ಮತ್ತೆ ಇವತ್ತು FIR ಮಾಡ್ಸೋದಲ್ಲ, ಹೋಗಿ ಕುಳಿತ್ಕಂತೀನಿ ಅಂದ್ರೆ ಸಾಕು, FIR ಮೊದಲೇ ರೆಡಿ ಆಗತ್ತಲ್ಲ. ನಿಜ. ಅದಕ್ಕೆ ನಾನು ಹೇಳೋದು, ನೀವು ಬನ್ನಿ, ಕೆಲಸ ಮಾಡಿ. ಮತ್ತೆ ಕಿವಿ ಮಾತು ಅನ್ನೋದಾದ್ರೆ ಕಾನೂನು ಮತ್ತು ಸಂವಿಧಾನವನ್ನು ಚೆನ್ನಾಗಿ ಓದಿಕೊಳ್ಳಿ, ಇತಿಹಾಸವನ್ನು ತಿಳಿದುಕೊಳ್ಳಿ, ಆಮೇಲೆ ಹೋರಾಟಕ್ಕೆ ಬನ್ನಿ. ಅಥವಾ ಹೋರಾಟಕ್ಕೆ ಆಲ್ರೆಡಿ ಹೋರಾಟದಲ್ಲಿದ್ದೀರಾ, ತಿಳ್ಕೊಳ್ಳೋದೆ ಏನೂ ಗೊತ್ತಿಲ್ಲದೆ ಹೋರಾಟ ಮಾಡ್ತೀವಿ ಅಂತ ಅಂದ್ರೆ ತಪ್ಪಾಗತ್ತೆ. ಇಲ್ವಾ, ಸಂಪರ್ಕಕ್ಕೆ ಬನ್ನಿ. ನಾನು ಈಗಲೂ ಹೇಳ್ತೀನಿ, ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವಿರಿ, ನಿಮಗೆ ನ್ಯಾಯಾಲಯದ ಮತ್ತು ಕಾನೂನಿನ ಸಮರಕ್ಕೆ ನ್ಯಾಯವಾದಿಗಳು ಬೇಕು ಅಂದ್ರೆ ನಂಗೆ ಹೇಳಿ, ನಾನು ಖಂಡಿತವಾಗಿಯೂ ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಜೊತೆಗಿದ್ದಾರೆ, ನನ್ನ ಜೊತೆಗಿರೋ ಸಂಪನ್ಮೂಲ ನಿಮ್ದುವೆ. ಖಂಡಿತ. ಜನ ನನಗೆ ಮಾತ್ರ ಕೊಟ್ಟಿದ್ದಾರಾ? ಒಂದು 500 ರೂಪಾಯಿ ಕೊಟ್ಟವ್ರೆ ಅನ್ಕೊಳ್ಳಿ, ಒಬ್ರು ನನಗೆ ಮಾತ್ರ ಕೊಟ್ಟವ್ರಾ? ಅದು ಧರ್ಮಕ್ಕೆ ಅಂತ ತಾನೇ ಕೊಟ್ಟಿರೋದು. ಆ 500 ರೂಪಾಯಿ 300 ರೂಪಾಯಿ ನಂದು, 200 ರೂಪಾಯಿ ನಿಮ್ದು ಕೊಟ್ಟಿದ್ದೀನಿ. ನಾನು ನಿಜ ಅನೇಕರಿಗೆ ಕೊಟ್ಟಿದ್ದೀನಿ, ಅನೇಕ ಹೋರಾಟಗಾರರಿಗೆ ಕೊಟ್ಟಿದ್ದೀನಿ. ನಾನು ಇದನ್ನ ನನಗೋಸ್ಕರ ಹೇಳ್ಕೊಳ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಒಬ್ಬ ಹೋರಾಟಗಾರ, ನನ್ನ ಆತ್ಮೀಯ, ನನ್ನ ಜೊತೆನೇ ಸಹಪಾಠಿ ಹೋರಾಟ ಮಾಡ್ತಾರೋನು. ನನಗೆ ಬಂದ ಹಣವನ್ನು ನಾನು ಅವನಿಗೆ ಸಹಾಯ ಮಾಡಿದ್ದೀನಿ. ಓಕೆ, ಹೋರಾಟಕ್ಕೆ ಬಂದಿರೋದು ಹೋರಾಟಕ್ಕೆ ಕೊಟ್ಟಿದ್ದೀರಿ. ನನಗೆ ವಕೀಲರು ಸಿಕ್ಕಿದಾಗ ಅವ್ರಿಗೆ ನಾನು ಇವ್ರದ್ದು ಒಂದು ಕೇಸ್ ಮಾಡಿ ಅಂತ ಹೇಳಿದ್ದೀನಿ. ನನಗೆ ಕೊಡೋ ಬೆಂಬಲವನ್ನು ನಾನು ಅವರಿಗೂ ಕೊಟ್ಟಿದ್ದೀನಿ. ನಾನು ಒಬ್ಬನೇ ಇಟ್ಕೊಂಡಿಲ್ಲ. ಯಾರೋ ನನಗೆ 10,000 ಕೊಟ್ಟರೆ ಅದನ್ನ ತೆಗೆದು ಇನ್ನೊಬ್ಬಂಗೆ ಕೊಟ್ಟಿದ್ದೀನಿ, ನೀನೊಂದು 5,000 ಇಟ್ಕೋ ಅಂತ. ನಾನು ಒಬ್ಬನೇ ಬಳಸಿಲ್ಲ. ಅದೇ ನಿಷ್ಕಲ್ಮಶವಾದ ಹೋರಾಟ ಯಾರು ಮಾಡಿದ್ರು ಬಂದು ನಿಮ್ಮ ಸಂಪರ್ಕಕ್ಕೆ ಬರ್ಬೋದು, ನಿಮ್ಮ ಸಹಾಯ ನಾನು ಹೇಳಿದ್ನಲ್ಲ, ಬರ್ಬೋದು, ಬನ್ನಿ, ಜೊತೆ ಕೇಳಿ. ಪುನೀತಣ್ಣ, ಏನ್ ನಿನಗೆ ಮಾತ್ರ ಬೆಂಬಲ ಕೊಡ್ತಾರೆ? ನನಗೆ ಮಾತ್ರ ಅಲ್ಲಪ್ಪ, ಅದು ಧರ್ಮಕ್ಕೆ ಕೊಟ್ಟಿರೋ ಬೆಂಬಲ. ನೀನು ಬಂದಿಸ್ಕೋ, ನೀನು ಬಂದು ಕೊಲಾಬ್ರೇಟ್ ಆಗು, ಕೆಲಸ ಮಾಡು, ಜೊತೆಗೆ ಸೇರೋಣ. ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರೆ ಮಾಡಿ, ಸಂಪರ್ಕ ಮಾಡಿ. ನಿಮಗೆ ಬೇಕಾದ ಸಂಪನ್ಮೂಲ ತಾನೆ, ನಾನು ನಿಮ್ಮ ಜೊತೆಗೆ ನಿಂತ್ಕೊಳ್ತೀನಿ. ರಾಜ್ಯದ ಜನ ಕೊಡಕ್ಕೆ ರೆಡಿ ಇದ್ದಾರೆ. ಆದ್ರೆ ಕೊಲಾಬ್ರೇಟ್ ಆಗೋದಕ್ಕೆ ಆಗಲ್ಲ ಅನ್ನೋದಾದ್ರೆ ನಾವು ಹೇಗೆ ಸಾಧ್ಯ ಆಗಲ್ಲ. ಕರೆಕ್ಟ್. ನಾನು ಎಲ್ರಿಗೂ ಕಿವಿ ಮಾತು ಹೇಳೋದು ಒಂದೇ, ನಾವು ಜೊತೆಗೆ ಸೇರಿ ಕೆಲಸ ಮಾಡೋಣ. ನನಗೆ ಕೊಟ್ಟಿರೋ ಬೆಂಬಲ ನನಗೆ ಮಾತ್ರ ಅಲ್ಲ, ಅದು ನಿಮಗೂ ಕೊಟ್ಟ ಬೆಂಬಲ. ಹೌದು. ಮತ್ತೆ ಪುನೀತ್ ಕೆರೆಹಳ್ಳಿ ಬೆಳೀತಾನೆ, ಬೆಳೀಲಿ. ಬೆಳೆಯೋರ್ನ ತಡೆಯಕ್ಕಾಗ್ತದೆ? ಬೆಳೀಲಿ ಬಿಡಿ. ಅವನೇನು ಮನೆ ಕಟ್ಕೊಳಕ್ ಬೆಳಿತಾವನ? ಅವನೇನಾರು ತಾನು ಸ್ವಾರ್ಥಕ್ಕೆ ಬೆಳಿತಾವನ? ಕಾರ್ ತಗೊಳಕ್ ಬೆಳಿತಾವನ? ಸ್ವಂತ ಐಷಾರಾಮಿ ಬದುಕು ಕಟ್ಕೊಳಕ್ ಬೆಳಿತಾವನ? ಇಲ್ವಲ್ಲ. ಅವನ್ ಬೆಳೆದಷ್ಟು ಸಮಾಜಕ್ಕೆ. ಊರ್ ಮರ ಬೆಳೆದ್ರೆ ಊರವ್ರಿಗೆ ತಾನೇ ಲಾಭ. ಹೌದು. ಮನೆ ಮರ ಬೆಳೆದ್ರೆ ಮನೆಗೆ ಲಾಭ. ಊರ್ ಮರ ಬೆಳೀತಾ ಇರೋದು, ಬೆಳೀಲಿ ಬಿಡಿ. ಊರ್ ಮರ ಉಳಿದ್ರೆ ಊರಿಗೆ ಲಾಭ. ಊರ್ ಮರ ಬೆಳಿಬಾರ್ದು, ಅದೇನೋ ದೊಡ್ಡಕ್ಕೆ ಬೆಳೆದ್ ಬಿಡೋದು. ಊರ್ ಮರ ಬೆಳೀತಾ ಇರೋದು, ಬೆಳೀಲಿ ಬಿಡಿ. ನಾನು ಅದನ್ನೇ ಎಲ್ರಿಗೂ ಹೇಳೋದು. ಬೆಳೀತಾ ಇರೋನೊಬ್ಬ ನಿಮ್ಮ ಹುಡುಗ, ನಾನು ಹೇಳ್ತೀನಿ ಅಷ್ಟೇನೆ. ಪುನೀತ್ ಕೆರೆಹಳ್ಳಿ, ನೀನು ಬೆಳವಣಿಗೆ, ನಿನ್ನನ್ನು ನೀನು ಬಿಂಬಿಸ್ಕೊಳ್ತೀಯ, ನಿನ್ನನ್ನು ನೀನು ಏನು ಪ್ರಚಾರ ಮಾಡ್ಕೊಂತೀನಿ. ನಮ್ಮ ಅಪ್ಪಂಗೆ ಬಟ್ಟೆ ಕೊಡ್ಸಕ ಮಾಡ್ಕೊಂತ ಇದ್ದೀನಿ, ನಮ್ಮ ಅಮ್ಮಂಗೆ ಸೀರೆ ಕೊಡ್ಸಕ ಮಾಡ್ಕೊಂತ ಇದ್ದೀನಿ. ಪರ್ಸನಲ್ ಲಾಭ ಅಂತ ಏನಿಲ್ವಲ್ಲ. ನನ್ನ ವೈಯಕ್ತಿಕ ಜೀವನನೇ ಇಲ್ವಲ್ಲ. ನಾನು ಸೈಟ್ ತಗೊಂತ ಇದ್ದೀನ, ಮನೆ ಕಟ್ಟಿಸ್ತಾ ಇದ್ದೀನ, ಕಾರ್ ತಗೊಂತ ಇದ್ದೀನ? ಇಲ್ವಲ್ಲ. ನಾನು ಬೆಳೆದಷ್ಟು ಸಮಾಜಕ್ಕೆ ತಾನೇ ಕೊಡ್ತಾ ಇದ್ದೀನಿ. ಮತ್ತೆ ಬೆಳೀಲಿ ಬಿಡಿ. ಬೆಳೆದ್ರೆ ನಿಮ್ಗೆ ಯಾಕೆ ಕಷ್ಟ? ಖಂಡಿತ. ಅವನು ಪ್ರಚಾರ ಪ್ರಿಯ, ಪ್ರಚಾರ ಮಾಡ್ಕೊಂತೀನಿ. ಪ್ರಚಾರ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ವೈಯಕ್ತಿಕವಾಗಿ ಏನಾರು ಮಾಡ್ಕೊಂತಿದ್ದೀನ? ಪ್ರಚಾರ ತಗಂತೀನಿ. ಪ್ರಚಾರ ಸಿಕ್ಕಿದ್ಮೇಲೆ ಏನ್ ಮಾಡ್ತಿದ್ದಾನೆ ಅದನ್ನ ಹೇಳಿ. ಅವನಿಗೆ ಪ್ರಚಾರ ಸಿಗುತ್ತೆ, ಅದಕ್ಕೆ ಅದ್ ಮಾಡ್ತಾನೆ. ಹೌದು, ಪ್ರಚಾರ ಸಿಕ್ಕಿದಕ್ಕೆ ಅದನ್ನ ಮಾಡ್ತಾರದು. ಮಾಡ್ಲಿ ಬಿಡಿ. ನೀವು ಬನ್ನಿ, ನಿಮಗೂ ಕೊಡ್ತೀನಿ. ತಗೊಳ್ಳಿ, ಪ್ರಚಾರ ತಗೊಳ್ಳೋದಕ್ಕೆ ಅದೇನು ಸಮುದ್ರ. ಬಟ್ ನಾನು ಹೇಳ್ತಿರೋದು ಪ್ರಚಾರ ಯಾವುದಕ್ಕೆ ತಗೊಳ್ತಿದೀವಿ ಅಂತ ಹೇಳಿ.
ಉದ್ದೇಶ ಬೇಕಲ್ಲ, ಉದ್ದೇಶ ಏನು ಅನ್ನೋದು ಮುಖ್ಯ ಆಗ್ತದೆ. ಎಲ್ಲೋ ಆಸ್ಪತ್ರೆಯಲ್ಲಿ ಮಂಗಿದ ರೋಗಿಗಳಿಗೆ ಹಣ್ಣು ಕೊಟ್ಟು ಪ್ರಚಾರ ತಗೊಂತ ಇದ್ದೀನ. ಕರೆಕ್ಟ್. 50 ರೂಪಾಯಿ ಕೊಡೋದಕ್ಕೆ 500 ರೂಪಾಯಿ ಖರ್ಚು ಮಾಡ್ಕೊಂಡು ಪ್ರಚಾರ ಪ್ರಚಾರ ತಪ್ಪಾಗ್ತದೆ. ಅವು ಲೇಲ ದಸ್ ಅಂತ ಹಿಂಗೆ ಎಣ್ಸಿ ಕೊಟ್ಬಿಟ್ಟು ಪ್ರಚಾರ ತಗೊಂತ ಇದ್ದೀನ. ಇಲ್ವಲ್ಲ, ಅದು ಕ್ಯಾಮ್ರಾ ಇದ್ರೇನೆ ಎಣಿಸೋದು, ಕ್ಯಾಮ್ರಾ ಇಲ್ಲ ಅಂದ್ರೆ ಏನು ಬರಲ್ಲ. ಅದೇ ನಾನು ಹೇಳ್ತಾರೆ, ಆ ಥರ ಪ್ರಚಾರ ತಗೊಳ್ತಾ ಇಲ್ವಲ್ಲ. ನಾನು ಪ್ರಚಾರವನ್ನು ತೆಗೆದುಕೊಳ್ತಾ ಇರೋದು ನಾನು ಮಾಡಿದ ಕೆಲಸಕ್ಕೆ. ಅದು ಪ್ರೇರಣೆ ಆಗ್ತಿದೆ ಅಲ್ವಾ. ಬೇರೆ ಬೇರೆ ಜಿಲ್ಲೆಯಿಂದ ಹುಡುಗರು ನನಗೆ ಫೋನ್ ಮಾಡೋಣ ನಾವು ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಪ್ರಚಾರ ಬೇಕು, ಪ್ರಚಾರ ತಗೊಳ್ತೀನಿ. ಹಣ ಬೇಕು, ಹಣ ತಗೊಂಡಿದ್ದೀನಿ. ಹಣ ತಗೊಂಡು ಪುನೀತ್ ಕೆರಳಿ ಒಬ್ಬನೇ ಬೆಳಿತಿದ್ದಾನ? ಇಲ್ವಲ್ಲ. ಮತ್ತೆ ನನ್ನ ಖರ್ಚಿಗೂ ನನಗೆ ಬರ್ತಾ ಇರೋ ಹಣಕ್ಕೂ ಟ್ಯಾಲಿನೇ ಇಲ್ಲ. ನನಗೆ ಬರೋದು ಇಷ್ಟ ಆದರೆ ನನ್ನ ಖರ್ಚಿಷ್ಟು. ಊಹೆ ಮಾಡಿ, ಒಂದು ಕೇಸು ಅಲ್ವಾ, ಒಂದು ಕೇಸಿಗೆ ನಾನು ನನ್ನ ಆಫೀಸಿಂದ ಕ್ಯಾಬ್ ಮಾಡ್ಕೋಬೇಕು, ಬರಬೇಕು. ಅಲ್ಲಿ ಮಧ್ಯಾಹ್ನ ಊಟ ಮಾಡಬೇಕು, ಬೆಳಗ್ಗೆ ತಿಂಡಿ ತಿನ್ನಬೇಕು, ಮತ್ತು ಅಲ್ಲಿಂದ ವಕೀಲರಿಗಂತೂ ಫ್ರೀ, ಆದರೆ ಏನೋ ಒಂದು 300-400 ಖರ್ಚಾಗೇ ಆಗುತ್ತೆ. ಅಲ್ಲಿಂದ ವಾಪಸ್ ನಾನು ಆಫೀಸಿಗೆ ಹೋಗಬೇಕು. ಖರ್ಚು ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಸುಮ್ಮನೆ ಹಂಗೆ ಸಾಧಾರಣವಾಗಿ ಹೇಳಿ. ಸುಮ್ಮನೆ ಒಂದು 2,000 ರೂಪಾಯಿ ಆದರೂ ಬೇಕಾಗ್ತದೆ. ಹೌದಲ್ವಾ? ಎಷ್ಟು ಕೇಸ್ ಇದ್ದಾವೆ? 42 ಕೇಸ್ ಅಂತ. ಎಷ್ಟಾಯಿತು? ದೊಡ್ಡದೇ ಆಗ್ತದೆ. ಬರೀ ಕೇಸ್ ಖರ್ಚಿಗೆ 90,000 ರೂಪಾಯಿ. 90,000, 1 ಲಕ್ಷ ದುಡ್ಡು ಬೇಕಾಗ್ತದೆ. 1 ಲಕ್ಷ ಬೇಕು ಅನ್ನೋದಾದರೆ ಆಯಿತಾ. ಅದರಲ್ಲಿ ಕೆಲವೊಂದು ಎಲ್ಲೆಲ್ಲಿಗೂ ಹೋಗ್ಬೇಕಾಗತ್ತೆ. ಕರೆಕ್ಟ್. ಅದು ಬೇರೆ ಬೇರೆ ಜಿಲ್ಲೆಗಳು. ಲಕ್ಷ ಅಂದರೆ ನೀವು 2,000 ರೂಪಾಯಿ ಹೆಂಗೆ ಲೆಕ್ಕ ಹಾಕಿದ್ರಿ, ಬಾದಾಮಿ ಕೇಸಿಗೆ ಹೋಗಿ ಬಂದರೆ 20,000 ರೂಪಾಯಿ ಬೇಕಾಗ್ತದೆ. ಹೌದು. ಲಾಯರ್ ಫೀಸ್ ಕರೆಕ್ಟು, ಸುಳ್ಳು. ಫ್ರೀ ಮಾಡ್ಕೊಡ್ತಾರೆ. ಆದ್ರೆ ಬೇರೆ ಕೇಸ್ ಇದೆಯಲ್ಲ, ನಾನು ಲಾಯರಿಗೆ ಸರ್ ಬಂದೋಗೋ ದುಡ್ಡು ಕೊಡಿ ಏನಕ್ಕತ್ತ, ಊಟ ಕೊಡಿಸ್ತಾರೆ, ಅವರೇ ಊಟ ಕೊಡಿಸ್ತಾರೆ. ಕೋರ್ಟ್ ಹಾಲ್ನಲ್ಲಿ ನಾನು ಊಟಕ್ಕೆ ದುಡ್ಡು ಲಾಯರ್ಗಳೇ ಕೊಡ್ತಾರೆ, ನನ್ನ ವಕೀಲರುಗಳೇ ಕೊಡ್ತಾರೆ. ಯಶವಂತ್ ಸರ್ ಹೋದ್ರೆ ಯಶವಂತ್ ಸರ್ ಕೊಡಿಸ್ತಾರೆ, ಚೇತನ ಚಿತ್ರದುರ್ಗ ಹೋದ್ರೆ ಚೇತನ ಚಿತ್ರದುರ್ಗ ಕೊಡ್ತಾರೆ, ನಮ್ಮ ಉಮಾಶಂಕರ್ ಜಿ ಹತ್ರ ಹೋದ್ರೆ ಉಮಾಶಂಕರ್ ಜಿ ಕೊಡಿಸ್ತಾರೆ. ಹಿಂಗೆ ಅವ್ರವ್ರು ಯಾರ್ಯಾರು ಇರ್ತಾರೋ ಅವ್ರವ್ರು ಕೊಡಿಸ್ತಾರೆ. ಆದ್ರೆ ಬಂದೋಗೋ ದುಡ್ಡು ಕೇಳಕ್ಕಾಗ್ತಾ? ಆಗಲ್ಲ. ಹಂಗೆ ನಾನು ಹೇಳೋದೇನಂತ ಅಂದ್ರೆ ಖರ್ಚುಗಳು ತುಂಬ ಇದೆ. ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲೋ ಕೂತ್ಕೊಂಡು ಮಾತಾಡೋದ್ರ ಬದಲು ನಾನು ಇನ್ನೂ ತುಂಬ ಚೆನ್ನಾಗಿ ಹೇಳ್ತೀನಿ ಮಂಜಣ್ಣ, ನನ್ನ ಜೊತೆಗೆ ಬಂದ್ಬಿಟ್ಟು ಇದ್ಬಿಡಿ, ಒಂದು ವಾರ ಇರಿ. ನನಗೆ ಬರೋ ದುಡ್ಡೆಲ್ಲ ನಿಮ್ಮ ಕೈಗೆ ಕೊಡ್ತೀನಿ, ನನ್ನ ಖರ್ಚು ನೋಡ್ಕೊಳ್ಳಿ ಸಾಕು. ನಾನು ನನ್ನ ಸಂಘಟನೆ ಖರ್ಚು ನೋಡ್ಕೊಳ್ಳಿ, ದುಡ್ಡು ನೀವೇ ಇಟ್ಕೊಳ್ಳಿ. ಓಪನ್ ಆಫರ್. ನೀವೇ ಉಳಿದ್ರು ನೀವೇ ಇಟ್ಕೊಳ್ಳಿ. ಒಳ್ಳೇದು. ಶಾರ್ಟೇಜ್ ಬಂದ್ರೆ ಹಾಕ್ಬಿಟ್ಟು ಖರ್ಚು ಮಾಡಿ. ಶಾರ್ಟೇಜ್ ಬಂದ್ರೆ ನೀವೇನು ಕೊಡೋದು ಬೇಡ. ಓಕೆ, ಅದು ನಾನು ಹೆಂಗೋ ನೋಡ್ಕೊಂತೀನಿ. ಉಳಿದ್ರು ನೀವು ಇಟ್ಕೊಳ್ಳಿ, ಬಂದು ನೋಡ್ಕೊಳ್ಳಿ. ಅದೂ ಆಗಲ್ಲ. ನೀವು ನಂಬಲ್ಲ, ನಾನು ನಮ್ಮಮ್ಮಂಗೆ ಹೃದಯಾಘಾತ ಆಯಿತು. ನಮ್ಮಪ್ಪ ಫೋನ್ ಮಾಡಿದ್ರು, ಅರ್ಜೆಂಟ್ ಬಾ ಅಂತ. ಹೆಂಗೆ ಹೋಗೋಣ? ಕೇಳವಾರ್ದವ್ರ ಹತ್ರ ಎಲ್ಲ ಕಾರ್ ಕೇಳ್ಬಿಟ್ಟೆ, ಕಾರ್ ಕೊಡಿ ಅರ್ಜೆಂಟ್ ಹೋಗ್ಬೇಕು ಅಂತ. ಕೊನೆಗೂ ಕಾರ್ ಸಿಗಲಿಲ್ಲ. ಒಬ್ರು MLAಗೂ ಫೋನ್ ಮಾಡಿದೆ, ಕಾರ್ ಬೇಕು ಅರ್ಜೆಂಟ್ ಅಂತ. ಇವತ್ತಿಗೂ ನಂದು ಅಂತ ನನಗೊಂದು ಕಾರ್ ಇಲ್ಲ, ನಾನು ಹಂಗೆ ಓಡಾಡ್ತಾ ಇದ್ದೀನಿ. ಸಿಕ್ಕೋ ಸಮಯ ಬಂದಾಗ ಯಾರು ಕೊಡಬೇಕು ಅನ್ಸರಿ ಕೊಡ್ತಾರೆ. ಅಲ್ಲಿವರೆಗೂ ದೇವ್ರು ಕೊಟ್ಟಿರೋ ಕಾಲಿದೆ ನನ್ನ ಇವತ್ತು ನಾನು ಅನೇಕ ಮೆಟ್ರೋದಲ್ಲಿ ಸೆಲ್ಫಿ ತಗೊತಾರೆ. ನಾನು ಮೆಟ್ರೋದಲ್ಲಿ ಓಡಾಡ್ತೀನಿ. ಕೆಲವರು ಬೈಕ್ ಕೊಟ್ಟಿದ್ದಾರೆ, ಒಂದು 3 ಜನ ಬೈಕ್ ತಂದು ಕೊಟ್ಟಿದ್ದಾರೆ ಇಟ್ಕೊಳ್ಳಿ ಅಂತ. ಅವ್ರ ಹತ್ರ ಇದ್ದಿದ್ದು ನನ್ನ ತಂದೆ ಬಳಸ್ತಾ ಇದ್ರು, ಇಟ್ಕೊಳ್ಳಿ ನೀವು ಅಂತ ಕೊಟ್ಟಿದ್ರೆ ಆ ಬೈಕಲ್ಲಿ ಓಡಾಡ್ತೀನಿ. ಕೆಲವು ಟೈಮ್ ಬೈಕಲ್ಲಿ ಓಡಾಡೋಕ್ಕಾಗಲ್ಲ, ಅದರದ್ದೇ ಆದ ಆರೋಗ್ಯದ ಸಮಸ್ಯೆ ಇರ್ತದೆ. ಎಷ್ಟು ಅಂತ ಬೈಕಲ್ಲಿ ಓಡಾಡೋಕ್ಕಾಗುತ್ತೆ. ಕೆಲವೊಂದ್ಸಲ ಆಟೋದಲ್ಲಿ ಓಡಾಡ್ತೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಓಡಾಡ್ತೀನಿ. ನಾನು ಇವತ್ತಿಗೂ ಹೇಳ್ತೀನಲ್ಲ, ನಾನು ಕ್ಯಾಬಿಗೆ ಕೊಟ್ಟಿರೋ ದುಡ್ಡು ಕೊಡ್ಲಿ ನೋಡೋಣ ಯಾರು, ನನ್ನ ಕ್ಯಾಬಿಗೆ ಖರ್ಚು ಮಾಡೋದು. ಅಷ್ಟೇ ಅಲ್ಲ, ನನ್ನ ಕಾರ್ಯಕರ್ತರು ಅಂದಮೇಲೆ ನನ್ನ ಕಾರ್ಯಕರ್ತರಿಗೂ ಖರ್ಚು ಬರ್ತಾವೆ. ಖಂಡಿತ. ಈಗ ಇಷ್ಟು ಮಟ್ಟಕ್ಕೆ ನಾನು ಇದ್ದೀನಿ ಅಂತ ಅಂದರೆ ನನ್ನ ಜೊತೆ ಕಾರ್ಯಕರ್ತರಿರಲ್ವಾ, ಅವ್ರ ಖರ್ಚು ಯಾರು ನೋಡ್ತಾರೆ? ಅದಕ್ಕೆ ನಾನು ಹೇಳೋದು, ಅನೇಕರು ಸಂಘಟನೆ ಅಂದ ತಕ್ಷಣ ಅಥವಾ ಹಿಂದುತ್ವ ಕಠಿಣ ಅಂತ ಅಂದ್ಕೊಂಡು ನಿಮಗೆ ನೀವೇ ಅನ್ಬೇಡಿ. ನಿಮಗೆ ಏನೇ ಆದರೂ ನನಗೂ ಫೋನ್ ಮಾಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ಇಷ್ಟೆಲ್ಲದರ ನಡುವೆಯೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ. ನನ್ನ ಶಕ್ತಿ ಮೀರಿ ನಾನು ನಿಮ್ಮ ಜೊತೆ, ಪ್ರತಿ ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಹೇಳ್ತೀನಿ, ನನ್ನ ಶಕ್ತಿ ಮೀರಿ ನಾನು ನಿಮ್ಮ ಜೊತೆಗಿದ್ದೀನಿ. ಬಟ್ ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ. ಹೌದು. ಆದರೆ ಒಂದೂ ಆಗಲ್ಲ. ಕಾಲು ಎಳ್ಕೊಂಡು ಕೂತ್ಕೊಳ್ತೀರಿ, ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ತೀರಿ. ಇದನ್ನೆಲ್ಲ ಬಿಡಬೇಕು, ಕೆಲಸ ಮಾಡಬೇಕು. ಅಷ್ಟೇ. ಖಂಡಿತ ಸರ್, ತುಂಬ ಮಾತಾಡಿದ್ವಿ. ತುಂಬ ವಿಚಾರಗಳು, ತುಂಬ ಕೆಲವು ವೈಯಕ್ತಿಕ ವಿಚಾರಗಳು ನೀವೆಲ್ಲೂ ಹೇಳ್ಕೊಳಕ್ಕಾಗ್ದಿರ ಅಂತ ಒಂದಷ್ಟು ವಿಚಾರಗಳು ನೀವು ಇಲ್ಲಿ ಹೇಳ್ಕೊಂಡ್ರಿ.
ಖಂಡಿತ. ಥ್ಯಾಂಕ್ ಯು. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ನನಗೆ ಬಹಳ ಖುಷಿ ಆಯಿತು. ನಾನು ನ್ಯಾಷನಲ್ ಟಿ ವಿಯಲ್ಲಿ ಕೂತ್ಕೊಂಡು ಭಾಳ ಓಪನ್ ಅಪ್ ಆಗಿ ಮಾತಾಡಿದೆ ಇವತ್ತು. ನಿಮ್ಮ ಸಾರಥ್ಯದಲ್ಲಿ, ಮಂಜು ಬಾಣಗೆರೆಯವರ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ನ್ಯಾಷನಲ್ ಟಿ ವಿ ನಂದಿದು ಐ ಥಿಂಕು ನ್ಯಾಷನಲ್ ಟಿ ವಿಗೆ ಮೊದಲೊಂದು ಸಲ ಅಲ್ಲೇ ಬಂದು ಅವತ್ತಿನ ಸೀಮಿತ ವಿಚಾರದಲ್ಲಿ ಮಾತಾಡಿದ್ವಿ. ಇಷ್ಟು ಓಪನ್ ಅಪ್ ಆಗಿ ಮಾತಾಡಿರಲಿಲ್ಲ. ಬಟ್ ಪ್ರತಿ ಬಾರಿಯೂ ಕೂಡ ಸೈದ್ಧಾಂತಿಕವಾಗಿ ಏನೇನೇ ವಿಚಾರಗಳಿದ್ರೂ ಕೂಡ ಪ್ರತಿಯೊಬ್ಬ ಹೋರಾಟಗಾರರ ಜೊತೆ ಮಾಧ್ಯಮಗಳು ಹೇಗೆ ನಿಲ್ಲಬೇಕು ಅನ್ನೋದಕ್ಕೆ ಮಾದರಿಯಾಗಿ, ಅಂದರೆ ಕೇವಲ ತನ್ನ ದೃಷ್ಟಿಕೋನದಲ್ಲಿ ಮಾತ್ರನೇ ನೋಡೋದಲ್ಲದೆ ಆತನ ದೃಷ್ಟಿಕೋನದಲ್ಲೂ ಕೂಡ ಆತನನ್ನು ಸಮಾಜಕ್ಕೆ ತಲುಪಿಸುವ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಸಮಾಜದ ಮುಂದಿಡ್ತಕ್ಕಂಥದ್ದು ಮಾಧ್ಯಮದ ಅತ್ಯಂತ ಜವಾಬ್ದಾರಿ. ಯಾವುದೇ ವಿಚಾರ ಇಲ್ಲ, ಇವರು ಹೀಗೆ, ನಮ್ದು ಹೀಗೆ, ನಮ್ಮ ಪ್ರಶ್ನೆಗಳು ಅಷ್ಟೇ ನಿಷ್ಠೂರವಾಗಿ ಪ್ರಶ್ನೆಗಳನ್ನು ಕೇಳಿಯೂ ಸಮಾಜದ ಮುಂದಿಡುವಂಥ ಕೆಲಸ ಮಾಡಿದ್ದೀರಾ. ನಿಮ್ಮ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ. ನಿಮ್ಮ ಈ ಕೆಲಸಕ್ಕೆ ನಾನು ಸದಾಕಾಲ ಋಣಿಯಾಗಿರ್ತೇನೆ. ನ್ಯಾಷನಲ್ ಟಿ ವಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಸದಾಕಾಲ ನಮನಗಳನ್ನು ಸಲ್ಲಿಸ್ತೇನೆ. ತುಂಬ ಋಣಿಯಾಗಿದ್ದೇನೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಟ್ರಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇವತ್ತಿನ ಖಾಸಗಿ ಬಾತ್ ಆಗಿತ್ತು. ಮುಂದಿನ ಖಾಸಗಿ ಬಾತಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ನಮಸ್ಕಾರ.